ನಮಸ್ಕಾರ. ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದ ರಾಯರ ದರ್ಶನ ನೀವು ಮಂತ್ರಾಲಯದಲ್ಲಿ ಮಾಡಿಕೊಂಡು ತದನಂತರ ಮಂತ್ರಾಲಯದಲ್ಲಿ ಈ ಒಂದು ಇನ್ನೊಂದು ರಾಯರು ಇದ್ದ ಸ್ಥಳಕ್ಕೆ ಹೋಗಿ ಬನ್ನಿ. ಮೋಸ್ಟ್ಲಿ ಈ ಒಂದು ಮಂತ್ರಾಲಯದಲ್ಲಿ ರಾಯರು ಇದ್ದ ಸ್ಥಳ, ರಾಯರು ಜಪ ಮಾಡುತ್ತಿದ್ದ ಸ್ಥಳ, ರಾಯರು ಶ್ರೀರಾಮ ಪೂಜೆ ಮಾಡುತ್ತಿದ್ದ ಪೂಜಾ ಮಂಟಪ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಾತ್ ರಾಯರು ಇದ್ದ ಅಂಥ ಜಾಗ, ರಾಯರು ಮಲಗುತ್ತಿದ್ದ ಅಂಥ ಜಾಗ, ರಾಯರು ಒಂದು ಆವಿನ ಎಡೆಯಲ್ಲಿ ಶ್ರೀಕೃಷ್ಣನ ಮುಖ ಕಾಣುವ ದಿವ್ಯ ಶಿಲೆ ಇರುವ ಜಾಗನ ನೀವು ಮಂತ್ರಾಲಯದಲ್ಲಿ ನೀವು ನೋಡಿರೋದಕ್ಕೆ ಮೋಸ್ಟ್ಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಕೊತೀನಿ ಸ್ವಲ್ಪ ಜನಗಳು. ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನ ಮಾಡಿದ ನಂತರ ನೀವು ಮಂತ್ರಾಲಯದ ಮಂಟಪದ ಮಂತ್ರಾಲಯದ ಮಠದ ಮುಂಭಾಗದಲ್ಲಿ, ಮಂತ್ರಾಲಯದ ಬಸ್ ನಿಲ್ದಾಣದಿಂದ ಈ ಒಂದು ಸ್ಥಳಕ್ಕೆ ಹೋಗಿ ಖಂಡಿತವಾಗ್ಲೂ ವಿಸ್ಮಯನೇ ನಿಮಗೆ ಅಲ್ಲಿ ಒಂದು ಕಾಣುತ್ತೆ. ಮತ್ತು ಈ ರಾಯರ ಈ ಒಂದು ಮಂತ್ರ ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಹಣ ಅಭಿವೃದ್ಧಿಗೆ, ಸಾಲಬಾಧೆ ನಿವಾರಣೆ ಆಗಲಿಕ್ಕೆ, ಆರೋಗ್ಯ ಪ್ರಾಪ್ತಿಯಾಗಲಿಕ್ಕೆ, ನೆಮ್ಮದಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ಏಕೈಕ ಮಂತ್ರ ಇದು. ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಪೂರ್ತಿ ನೋಡಿ, ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಹೈಪ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನೋಡಿ, ಮಂತ್ರಾಲಯಕ್ಕೆ ಹೋಗ್ತೀರಾ, ರಾಯರ ಮಠಕ್ಕೆ ಹೋಗ್ತೀರಾ, ಮಂತ್ರಾಲಯದಲ್ಲಿ ರಾಯರ ಒಂದು ದರ್ಶನ ಮಾಡ್ಕೊಂಡಾದ ನಂತರ ಮಂತ್ರಾಲಯದ ಮಠದ ಮುಂಭಾಗದಲ್ಲಿ, ಮಂತ್ರಾಲಯದ ಬಸ್ ನಿಲ್ದಾಣದಿಂದ ಆಟೋಗಳು ಹೋಗ್ತವೆ, ಶೇರ್ ಆಟೋಗಳು ಹೋಗ್ತವೆ, ಪ್ರೈವೇಟು ಟ್ಯಾಕ್ಸಿ ಕಾರುಗಳು ಮಾಡಿಕೊಂಡು ಹೋಗ್ಬೋದು. ಈ ಒಂದು ಎಸ್ಪೆಷಲಿ ರಾಯರು ಈ ಒಂದು ಸ್ಥಳದಲ್ಲಿ ಜಪ ಮಾಡುತ್ತಿದ್ದರು ಅಂತ ಹೇಳ್ತಾರೆ. ರಾಯರ ಜಪದ ಕಟ್ಟೆ ಅಂತಾರೆ ಇದನ್ನು. ಯಾವುದು ಗೊತ್ತಾ? ಅದು ಬೀಚಾಲೆ ಗ್ರಾಮ ಅಂತ. ಬೀಚಾಲೆ ಗ್ರಾಮ ಅಪ್ಪಣ್ಣಾಚಾರ್ಯರ ಐತಿಹಾಸಿಕ ಮನೆ. ಅಪ್ಪಣ್ಣಾಚಾರ್ಯರ ಐತಿಹಾಸಿಕ ಮನೆ ಬೀಚಾಲೆ ಗ್ರಾಮ. ಇಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು 1658ರಿಂದ 1671ರವರೆಗೆ 13 ವರ್ಷಗಳ ಕಾಲ ಈ ಮನೆಯಲ್ಲಿ ವಾಸವಿದ್ದರು. ಇದನ್ನು 3ನೇ ಮಂತ್ರಾಲಯ ಅಂತ ಭಕ್ತರು ಕರೀತಾರೆ. ರಾಯರು ಇದ್ದ ಸ್ಥಳ ಇದು, ರಾಯರು ಇದ್ದ ಮನೆ ಇದು, ರಾಯರು ಮಲಗುತ್ತಿದ್ದ ಮನೆ ಸ್ಥಳ ಇದು. ಡೈಲಿ ರಾಮ ಪೂಜೆ, ಶ್ರೀರಾಮನ ಪೂಜೆ ಮಾಡುತ್ತಿದ್ದ ಪೂಜಾ ಮಂಟಪ ಇಲ್ಲಿ ನೋಡ್ಬೋದು. ಮತ್ತು ಆವಿನ ಎಡೆಯಲ್ಲಿ ಶ್ರೀಕೃಷ್ಣನ ಮುಖ ಕಾಣುವ ದಿವ್ಯ ಶಿಲೆ ಇಲ್ಲಿ ನೋಡ್ಬೋದು. ಎಸ್ಪೆಷಲಿ ಈ ಒಂದು ಸ್ಥಳಕ್ಕೆ ನೀವು ಮಂತ್ರಾಲಯದ ಮಠದ ಮುಂಭಾಗದಿಂದ, ಮಂತ್ರಾಲಯದ ಬಸ್ ಸ್ಟ್ಯಾಂಡಿಂದ ಆಟೋಗಳು ಹೋಗ್ತವೆ, ಶೇರ್ ಆಟೋಗಳು, ಪ್ರೈವೇಟು ಟ್ಯಾಕ್ಸಿ ಕಾರ್ ಮಾಡ್ಕೊಂಡು ಹೋಗ್ಬೋದು. ಒಂದು 15ರಿಂದ 20 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಭಿಕ್ಷಾಲಯ. ಬೀಚಾಲೆ ಗ್ರಾಮ ಅಂತ ಕರೀತಾರೆ. ಎಸ್ಪೆಷಲಿ ಈ ಸ್ಥಳಕ್ಕೆ ಹೋಗಿ ಬನ್ನಿ, ತುಂಬ ಪವರ್ ಅಂತೂ ತುಂಬ ಇದೆ. ಮತ್ತು ಎಸ್ಪೆಷಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ರಾಯರ ಈ ಮಂತ್ರ ಹೀಗಿದೆ ನೋಡಿ: ಜಪದ ಕಟ್ಟಿ ಭಿಕ್ಷಾಲಯ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ.
ಜಪದ ಕಟ್ಟಿ ಭಿಕ್ಷಾಲಯ ಅಪ್ಪಣ್ಣಾಚಾರ್ಯ ಪ್ರಿಯಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ನೋಡ್ರಿ, ಆರೋಗ್ಯ, ಹಣ, ಸಾಲ, ನೆಮ್ಮದಿ, ಇದಕ್ಕೆ ಪವರ್ಫುಲ್ ಇದು ರಾಯರ ಮಂತ್ರ. ಮಂತ್ರಾಲಯದ ರಾಯರಿಗೆ ಹೋದಾಗ ಈ ಒಂದು ಸ್ಥಳಕ್ಕೆ ತಪ್ಪದೆ ಹೋಗು ಬನ್ನಿ. ಖಂಡಿತವಾಗ್ಲೂ ಮತ್ತೆ ಈ ಮಂತ್ರನ ನೀವು ಗುರುವಾರದಂದು ಅನ್ಲಿಮಿಟೆಡ್ ಪಠಣೆ ಮಾಡಿ. ಹಣಕಾಸು, ಸಾಲಬಾಧೆ, ನೆಮ್ಮದಿ ಖಂಡಿತವಾಗ್ಲೂ ನಿಮಗೆ ಭಾಗ್ಯ ಫಲಿಸುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.